ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ನವೆಂಬರ್ ಕ್ರಾಂತಿಯ ವಿಚಾರವಾಗಿ ನನ್ನ ಜ್ಯೋತಿಷ್ಯ ಸತ್ಯ ಆಗ್ತಾ ಇದೆ ಅಂದ್ರು. ಅಲ್ಲದೆ ರಾಹುಲ್ ಗಾಂಧಿಯ ಸೇನೆ ಕುರಿತ ಹೇಳಿಕೆಯನ್ನ ಟೀಕಿಸಿದ್ರು. ಸೈನಿಕರಿಗೆ ಜಾತಿ ಇಲ್ಲ, ಅವರ ಜಾತಿಯೇ ಭಾರತ ಅಂತ ಹೇಳಿದ್ರು. ಇನ್ನು ಆರ್ಎಸ್ಎಸ್ ಕುರಿತು ಖರ್ಗೆ ನೀಡಿದ ಹೇಳಿಕೆಗೆ ಆರ್ಎಸ್ಎಸ್ ಬಿಜೆಪಿಗೆ ಇದು ಸಂಬಂಧ ಇಲ್ಲ ಅಂತ ಅಶೋಕ್ ಕಿಡಿಕಾರಿದ್ರು. ನನ್ನ ಜ್ಯೋತಿಷ್ಯ ಅಂತ ಹೇಳಿದ್ರಲ್ಲ, ಇವಾಗ ಜ್ಯೋತಿಷ್ಯ ಸತ್ಯ ಆಗ್ತಾ ಇದೆಯೋ ಸುಳ್ಳಾಗ್ತಾ ಇದೆಯೋ ಹೇಳ್ಬೇಕು. ಈಗ ಕಾಂಗ್ರೆಸ್ ಅವರು ಅಶೋಕನು ಜ್ಯೋತಿಷ್ಯ ಹೇಳ್ತಾರೆ, ಅವ್ರಿಗೇನು ಗೊತ್ತಿದೆ ಹಾಗೆ ಹೀಗೆ ಅಂತ ಇದ್ರಲ್ಲ. ಈಗ ಮನೆ ಮಂದಿಯೆಲ್ಲ ಕಾಂಗ್ರೆಸ್ ಮನೆ ಮಂದಿಯೆಲ್ಲ ಮಾತಾಡ್ತಾರೆ, ಆದಿ ಬೀದಿಯಲ್ಲೆಲ್ಲ ಮಾತಾಡ್ತಾರೆ. ಒಬ್ಬ ಡಿ ಕೆ ಶಿವಕುಮಾರ್ ಆಗೋಬಿಟ್ಟ ಅಂತಾರೆ, ಇನ್ನೊಬ್ಬರು ಸಿದ್ದರಾಮಯ್ಯ ಇಳಿದ್ಬಿಟ್ಟ ಅಂತಾರೆ, ಇನ್ನೊಬ್ಬರು ಸಿದ್ದರಾಮಯ್ಯ ಮನೆಗೆ ಹೊರಟೋದ ಅಂತ ಬರ್ತಾ ಇದೆ. ಸೈನಿಕರಿಗೆ ಯಾವ ಜಾತಿ ಇದೆ ರೀ? ಭಾರತ ಅನ್ನೋದು ಬಿಟ್ಟರೆ ಸೈನಿಕರಿಗೆ ಇರೋದು ಒಂದೇ ಜಾತಿ ಭಾರತ, ಅದು ಬಿಟ್ಟರೆ ಯಾವುದು ಇಲ್ಲೇ ಇಲ್ಲ. ಅಲ್ಲೂ ಜಾತಿ ಹುಡ್ಕಕ್ಕೆ ಹೋಗ್ತಿರಲ್ಲ. ಫಸ್ಟು ನೀನು ಯಾರು ಅಂತ ಹೇಳು. ನೀ ಇಟಲಿನ ಇಂಡಿಯಾನ ನೀವು ಹೇಳಬೇಕು. ನಮಗಂತೂ ಅರ್ಥ ಆಗ್ತಾ ಇಲ್ಲ. ಆರ್ ಎಸ್ ಎಸ್ಗೂ ಬಿಜೆಪಿಗೂ ಏನು ಆ ರೀತಿಯಾದಂಥ ಪೊಲಿಟಿಕಲ್ ಸಂಬಂಧ ಯಾವುದೂ ಇಲ್ಲ. ಆರ್ ಎಸ್ ಎಸ್ ಒಂದು ಸ್ವಯಂ ಸೇವಾ ಸಂಸ್ಥೆ, ಅದು ಬೇಕು ಏನು ಇದೆಯೋ ಮಾಡ್ಕೊಂಡು ಹೋಗ್ತೈತೆ ಅಷ್ಟೇ.